ಸರ್ ಸಂಧಾನ ವಿಫಲ ಕಾರಣ ಏನು ಸರ್? ಅವರ ಬೇಡಿಕೆ ಏನಾಗಿತ್ತು ಬಾಲಣ್ಣ ಅವ್ರ ಕುಟುಂಬದ? ಯಾಕಂದ್ರೆ 10 ಗುಂಟೆ ಜಾಗನ ಬಿಡ್ತಾರೆ ಅನ್ನೋ ನಂಬಿಕೆ ಎಲ್ಲರಲ್ಲೂ ಇತ್ತು. ಇದು 2004ರಲ್ಲಿ ಅವ್ರು ಹಾಕಿರ್ತಕ್ಕಂಥ ಮೊಕದ್ದಮೆ. ನಮ್ದು ಅಂತ್ಯ ಸಂಸ್ಕಾರ ನಡೆದಿರೋದು 2009 ಕೋರ್ಟಲ್ಲಿ ಇದ್ದದ್ದು. 2009ರಲ್ಲಿ ಇದು ಮೊಕದ್ದಮೆ, ಇದು 2009ರಲ್ಲಿ ನಮ್ಮ ಸಂಸ್ಕಾರ ನಡೀತು. ಅದು ವಿವಾದಾತ್ಮಕ ಸ್ಥಳ ಇತ್ತದು, ನಮಗೆ ಗೊತ್ತಿರಲಿಲ್ಲ. ನಮಗೆ ಅದು ಆ ಮನಸ್ಥಿತಿನೂ ಇರಲಿಲ್ಲ. ನಾನು ಎಷ್ಟೋ ಸತಿ ಪತ್ರಿಕಾಗೋಷ್ಠಿಯಲ್ಲೂ ಹೇಳಿದ್ದೀನಿ, ಅಪ್ಪ ಅವರ ನಮ್ಮ ಕುಟುಂಬದವರೆಲ್ಲರೂ ಇಲ್ಲಿ ಚಾಮರಾಜಪೇಟೆಯಲ್ಲಿ ಅಲ್ಲಿ ರುದ್ರಭೂಮಿ ಇದೆ, ಅಲ್ಲಿ ಸಂಸ್ಕಾರ ಎಲ್ಲರದ್ದು ಮಾಡಿದ್ದಾರೆ. ನಮಗೆ ತಲೆಯಲ್ಲೂ ಇರಲಿಲ್ಲ. ನಾವು ಆ ದುಃಖದಲ್ಲಿದ್ದಾಗ ನಮಗೇನು ತಲೆಯಲ್ಲಿರಲಿಲ್ಲ. ನಾವು ಅಲ್ಲೇ ಹೋಗಿ ಸಂಸ್ಕಾರ ಮಾಡಬೇಕು ಅಂತಲೇ ನಾವು ಅಂದ್ಕೊಂಡಿದ್ದೀವಿ. ಆದರೆ ಆ ಸಮಯದಲ್ಲಿ ಕುಮಾರಸ್ವಾಮಿ ಅವರು ಫೋನ್ ಮಾಡಿದ್ರು, ನಾನೇ ಅವ್ರ ಹತ್ರ ಮಾತಾಡಿದೆ. ವಿಷ್ಣು ಸರ್ ಅವರು ತುಂಬ ದೊಡ್ಡ ವ್ಯಕ್ತಿ, ಅವರನ್ನ ನೀವು ಎಲ್ಲಿ ಮಾಡಬೇಕು ಅಂತಿದ್ದೀರಿ ಅಂತ ಕೇಳಿದಾಗ ನಾನು ಹೇಳಿದೆ, ಈ ಥರ ಚಾಮರಾಜಪೇಟೆ ಅಂತ ಅಂದ್ಕೊಂಡಿದ್ದೀನಿ ಅಂತ. ಅಪ್ಪಾಜಿ ಅವರು ಹೇಳ್ತಾ ಇದ್ದಾರೆ, ಅಪ್ಪಾಜಿ ಅಂತಂದರೆ ದೇವೇಗೌಡರು ಹೇಳ್ತಾ ಇದ್ದಾರೆ, ವಿಷ್ಣುವರ್ಧನ್ ಅವರು ತುಂಬ ದೊಡ್ಡ ವ್ಯಕ್ತಿ, ಸಕಲ ಒಂದು ಸರ್ಕಾರದ ಒಂದು ಗೌರವದಿಂದ ಅವರನ್ನು ಕಳಿಸ್ಕೊಡ್ಬೇಕು, ಜೊತೆಗೆ ಅವ್ರಿಗೆ ಆದಂಥ ಒಂದು ಜಾಗದಲ್ಲಿ ಅವರ ಅಂತ್ಯ ಸಂಸ್ಕಾರ ನಡಿಬೇಕು ಅಂತ ಹೇಳಿದ್ರು. ಅದಾದ ಮೇಲೆ ಅಂಬರೀಷ್ ಅಂಕಲ್ ಇದ್ರು, ಅವರೆಲ್ಲರೂ ಸೇರಿಕೊಂಡು ಅಭಿಮಾನ್ ಸ್ಟುಡಿಯೋದಲ್ಲಿ ಅದು ನಡೀತು. ಬೆಳಗ್ಗೆ ಆಗಿದ್ದು ಸಂಜೆ ಹೊತ್ತು ಅದು ಅಂತ್ಯ ಸಂಸ್ಕಾರ ನಡೆದೇ ಹೋಯಿತು. ಆದರೆ ಅದು ವಿವಾದಾತ್ಮಕ ಸ್ಥಳ ಇದೆ ಅಂತ ನಮ್ಮ ಕುಟುಂಬದವ್ರಿಗೆ ಅದು ಗೊತ್ತಿರಲಿಲ್ಲ. ಗೊತ್ತಿದ್ದಿದ್ರೆ ದಯವಿಟ್ಟು ಅಲ್ಲಿ ಮಾಡಬೇಡಿ ಅಂತಲೇ ಹೇಳ್ತಾ ಇದ್ದೆ. ಯಾಕಂದರೆ ಅದಾದಮೇಲೆ ಇಷ್ಟು ವರ್ಷಗಳ ಕಾಲ ನಾವು ಅದರ ಹಿಂದೆ ಅದನ್ನು ಏನು ಹೋರಾಟ ಮಾಡ್ತಾ ಇದ್ವು, ಅದರ ಅವಶ್ಯಕತೆನೇ ಇರಲಿಲ್ಲ. 75ನೇ ವರ್ಷದ ಹುಟ್ಟುಹಬ್ಬಕ್ಕೆ ಪ್ಲಾನ್ ಮಾಡ್ತಿದ್ರು, ತುಂಬ ದೊಡ್ಡ ಮಾಡೋಣ ಅಂತ. ಅದಾದ ನಂತರ ಮುಂದಿನ ಕ್ರಮ ಕೈಗೊಳ್ಬೋದಾಯ್ತಲ್ಲ, ಏಕೆ ರಾತ್ರೋರಾತ್ರಿ ಹೊಡೆದಿರುವಂಥದ್ದು ಸರ್? ಅಲ್ಲ, ಅದು ಅವರು ಮಾಡಿರೋದು, ಯಾರು ಮಾಡಿದಾರೋ ಅದೇ ಗೊತ್ತಿಲ್ಲ. ಅವ್ರು ಯಾಕೆ ಮಾಡಿದ್ದಾರೆ ಅವರನ್ನು ಹೋಗಿ ಕೇಳಬೇಕು. ಈ ಒಂದು ಸುಸಂದರ್ಭದಲ್ಲಿ 75ನೇ ವರ್ಷದ ಒಂದು ಅಮೃತ ಮಹೋತ್ಸವದಲ್ಲಿ ಇದು ಇವತ್ತಂತಲ್ಲ, ಅದು ಯಾವತ್ತೂ ಕೂಡ ಅದನ್ನು ಮಾಡಲೇಬಾರ್ದಾಗಿತ್ತು ಅವರು. ಯಾಕಂತಂದರೆ ಇದು ಒಂದು ಪುಣ್ಯ ಸ್ಥಳ, ಒಂದು ಪುಣ್ಯ ಕ್ಷೇತ್ರದ ಥರನೇ ಅದು ಆಗಿತ್ತು. ಒಂದು ಪೂಜಾ ಸ್ಥಳ, ಎಲ್ಲರೂ ಒಂದು ತುಂಬ ಭಾವನೆಯಿಂದ ಅಲ್ಲಿ ಶ್ರದ್ಧೆಯಿಂದ ಬರ್ತಾರೆ, ಗೌರವವನ್ನು ಸಲ್ಲಿಸ್ತಾರೆ, ಪೂಜೆ ಸಲ್ಲಿಸ್ತಾರೆ. ಅಂಥ ಜಾಗ ಅದು ಎಲ್ರಿಗೂ ಗೊತ್ತಿರೋ ವಿಷಯ ಇರೋದ್ರಿಂದ ಅದು ಮಾಡಲೇಬಾರ್ದಾಗಿತ್ತು. ಮಾತಾಡ್ತಾ ನೀವೇ ಹೇಳ್ತಾ ಇದ್ರಿ ಸರ್, ಅಂದ್ರೆ ಒಂದಷ್ಟು ಜನ ನಮ್ಮ ಕುಟುಂಬ ಮತ್ತೆ ಅಭಿಮಾನಿಗಳ ಮಧ್ಯೆ ಅಂತರ ತರುವಂತ ಕೆಲಸಗಳು ಮಾಡ್ತಾರೆ, ಅವ್ರಿಗೆ ನೀವೇನೇ ಇಷ್ಟಪಡ್ತೀರಾ? ಅದನ್ನ ನೀವೇ ಹೇಳಬೇಕು. ನಾನು ಈ ಒಂದು ವಿಡಿಯೋ ಮುಖಾಂತರ ನನ್ನ ಕಳಕಳಿಯಿಂದ ಹಂಚ್ಕೊಂಡಿದ್ದೀನಿ, ನನ್ನ ಕಳಕಳಿಯನ್ನು ವ್ಯಕ್ತಪಡಿಸಿದ್ದೀನಿ. ದಯವಿಟ್ಟು ದೂರ ಆಗಬೇಡಿ, ನಾವೆಲ್ಲರೂ ಒಂದೇನೆ. ಆದರೆ ಕೆಲವರು ಬಂದು ಈ ಥರ ಕೆಲಸಗಳನ್ನು ಮಾಡ್ತಾ ಇರೋದ್ರಿಂದ ಬಿರುಕು ಅದು ಹೆಚ್ಚಾಗ್ತಾನೆ ಇದೆ. ಅದು ದೊಡ್ಡ ದುರಂತ. ಅಲ್ಲ, ಈಗ ಅದಕ್ಕೇನೆ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ನಾನು. ಏನೇ ಇದ್ರು ನನ್ನ ನೇರವಾಗಿ ಕೇಳಿ, ಮನೆಗೆ ಬನ್ನಿ ಕೇಳಿ, ಏನೇ ಪ್ರಶ್ನೆಗಳಿದ್ರು ಕೇಳಿ, ಹೇಳ್ತೀನಿ ನಾನು. ಆದ್ರೆ ಈ ತರ ಯಾರೋ ಹೇಳಿದ್ರು, ಯಾರೋ ಇವತ್ತು ನಿಮ್ಗೆ ಹೇಳಿದಾರಲ್ಲ, ಇವತ್ತು ನಾವೇ ಹೇಳಿಸಿದೀವಿ, ನಾವೇ ಮಾಡಿಸಿದೀವಿ ಅಂತ. ಆ ಅಭಿಮಾನಿಗಳು ನಿಮ್ಗೆ ಹೇಳಿದಿದ್ರೆ ಅವರನ್ನೇ ಕೇಳಿ, ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ. ಆ ಅಭಿಮಾನಿಗಳು ಯಾರು ಅನ್ನೋದು ಗೊತ್ತಿಲ್ಲ ನನಗೆ. ಆಮೇಲೆ ನಿಜವಾಗ್ಲೂ ಅವರು ಅಭಿಮಾನಿಗಳೇ ಅಲ್ಲ, ಆ ಥರದ ಮಾತುಗಳನ್ನು ಹೇಳಿರೋರು ಅಭಿಮಾನಿಗಳೇ ಅಲ್ಲ. ಕೇಳಲೇ ಇಲ್ಲ ಅವ್ರಿಗೆ. ನಿಮ್ಗೆ ಅಪ್ಪ ಅವ್ರ ಕುಟುಂಬದವ್ರ ಮೇಲೆ ನಿಮ್ಗೆ ನಂಬಿಕೆನೇ ಇಲ್ಲ. ಸುಮ್ಮನೆ ಕುಟುಂಬ ಆಯ್ತಾ ಅಪ್ಪ ಅವ್ರದ್ದು? ಪ್ರತಿಯೊಬ್ಬರನ್ನು ನಮ್ಮನ್ನೆಲ್ಲ ತುಂಬಾ ಪ್ರೀತಿಸ್ತಾ ಇದ್ರು ಅಪ್ಪ. ಅವ್ರು ಯಾರ ಮೇಲೆ ಪ್ರೀತಿಸ್ತಾ ಇದಾರೋ, ಯಾರನ್ನು ಪ್ರೀತಿಸ್ತಾ ಇದಾರೋ, ನೀವು ಅವ್ರನ್ನ ಗೌರವಿಸ್ತಾನ ಇಲ್ಲ ಅಂತಂದ್ರೆ ಏನರ್ಥ? ಭಾರತೀಯ ಅಮ್ಮವ್ರನ್ನ ಅವರು ತಾಯಿ ಸ್ಥಾನ ಕೊಟ್ಟಿದ್ರು. ನೀವು ಅವ್ರ ಬಗ್ಗೆ ಹೇಗೆ ಮಾತಾಡ್ತೀರಾ? ಈಗ ವಿಷ್ಣುವರ್ಧನ್ ಅವ್ರ ಸ್ಮಾರಕ ಮೈಸೂರಲ್ಲಿ ಆಗಿದೆ, ಆದ್ರೆ ಬೆಂಗಳೂರಲ್ಲಿ ಆಗ್ಬೇಕು ಅನ್ನೋದು ಇನ್ನೂ ಕೂಡ ಆ ಅಭಿಮಾನಿಗಳ ಆಸೆ ಜೀವಂತವಾಗಿದೆ. ಈ ಬಗ್ಗೆ ಏನ್ ಹೇಳ್ತೀರಿ? ಆಗ್ಲಿ ಸರ್, ನಮ್ಗೆಲ್ರಿಗೂ ಸಂತೋಷನೇ ಅದು ಆಗೋ ತರ ಇದ್ರೆ. ನಾನು ಅದಕ್ಕೆ ಹೇಳಿದ್ದೆ ನಿಮ್ಗೆ, 2 ವಿಡಿಯೋಗಳನ್ನ ಯಾಕೆ ಕಳ್ಸಿದೀನಿ ಅಂತಂದ್ರೆ ಅದಕ್ಕೇನೆ. ಆ ಮೊದಲ ವಿಡಿಯೋದಲ್ಲೂ ಕೆಲವು ವರ್ಷಗಳ ಹಿಂದೆ ಅಂತ ನಾನು ಏನು ಹಾಕಿದ್ದೀನಿ ಅದರಲ್ಲಿ ಕೇಳ್ಕೊಂಡಿದ್ದೀನಿ, ನಾನು ಅಭಿಮಾನಿಗಳಲ್ಲೇ ಕೇಳ್ಕೊಂಡಿದ್ದೀನಿ. 6.5 ವರ್ಷ ಪ್ರಯತ್ನ ಆದ್ಮೇಲೂ ಅಭಿಮಾನಿಗಳ ಜೊತೆಗೆ ಚರ್ಚೆ ಮಾಡುವಾಗಲೂ ನಾನು ಹೇಳ್ಕೊಂಡಿದ್ದೀನಿ.
ನೀವುಗಳು ಪ್ರಯತ್ನ ಪಟ್ಟಾಗ ನೀವು ಏನಾದರೂ ಒಂದು ಅರ್ಧ ಹೆಜ್ಜೆ ಏನಾದರೂ ನಾವು ಮುಂದೆ ಹೋಗ್ತಾ ಇದ್ದೀವಿ ಅಂತ ನಮಗನ್ಸಿದ್ರೆ ನಾವು ಮತ್ತೆ ಇಲ್ಲೇ ಪ್ರಯತ್ನ ಪಡೋಣ. ತಿರ್ಗಾ ಸರ್ಕಾರದ ಹತ್ರ ಹೋಗ್ತೀವಿ, ಮಾತಾಡ್ತೀವಿ, ಇಲ್ಲೇ ಪ್ರಯತ್ನ ಪಡೋಣ.